ನಮ್ಮ ಸ್ನೇಹಿತರಾದ ಅಕ್ಷಯ್ ನಾಯ್ಕರನ್ನ ಸಾರ್ವಜನಿಕವಾಗಿ ನಿಂದಿಸಿ ಅಕ್ರಮವಾಗಿ ದಂಡ ವಸೂಲಿ ಮಾಡಿದ್ದ ಕುಮಟಾ ಪಿಎಸ್ಐ ಖಾದರ್ ಬಾಷಾ ವಿರುದ್ಧ ಸೂಕ್ತ ಕ್ರಮವಾಗಬೇಕು. ಇಲ್ಲವಾದರೆ ಡಿಜಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಕೆಪಿಸಿಸಿ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಎಚ್ಚರಿಸಿದರು. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಅವರು, ನನ್ನ ಸ್ನೇಹಿತರಾದ ಅಕ್ಷಯ್ ನಾಯ್ಕ್ ಅವರು ತಮ್ಮ ಸ್ಕೂಟರ್ ಮೇಲೆ ತೆರಳುತ್ತಿದ್ದಾಗ ಗಿಫ್ಟ್ ಸರ್ಕಲ್ ಬಳಿ ತಡೆದ ಪಿಎಸ್ಐ ಖಾದರ್ ಬಾಷಾ ಅವರು ಸಾರ್ವಜನಿಕರ ಎದುರು ಅಕ್ಷಯ್ ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಂತ ಅವಮಾನಕಾರಿ ರೀತಿಯಲ್ಲಿ ದುರ್ವರ್ತನೆ ತೋರಿದ್ದಾರೆ. ಅಕ್ರಮವಾಗಿ ದಂಡ ವಸೂಲಿ ಮಾಡಿರುವುದು ಸರಿಯಲ್ಲ. ಇಂಥ ಪೊಲೀಸ್ ಅಧಿಕಾರಿಗಳ ದರ್ಪ ದೌರ್ಜನ್ಯಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದೆ. ಈಗ ಪೊಲೀಸ್ ಇಲಾಖೆ ತಮ್ಮ ಅಧಿಕಾರಿಗಳಿಗೆ ಬಾಡಿ ಕ್ಯಾಮೆರಾ ಅತ್ಯಾಧುನಿಕ ತಂತ್ರಜ್ಞಾನ ನೀಡಿದೆ. ಹೀಗಿರುವಾಗ ಹೆದ್ದಾರಿಯಲ್ಲಿ ಹೋಗುತ್ತಿರುವ ಬೈಕ್ ಸವಾರರನ್ನು ಬಲವಂತವಾಗಿ ಕೈ ಹಿಡಿದು ಎಳೆದರೆ ಅಪಘಾತವಾಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಗೌರವದಿಂದ ಸೌಜನ್ಯಯುತವಾಗಿ ವರ್ತಿಸಬೇಕೆಂದು ಕಾನೂನು ಹೇಳುತ್ತದೆ. ವಾಹನ ಪರಿಶೀಲಿಸುವ ಸಂದರ್ಭದಲ್ಲಿ ಬಾಡಿ ಕ್ಯಾಮೆರಾ ಕಡ್ಡಾಯವಾಗಿ ಬಳಸಿದರೆ ಇಂತಹ ಘಟನೆಗಳು ಸಂಭವಿಸುವುದಿಲ್ಲ. ಈ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸ್ಪಷ್ಟನೆ ಕೇಳಿದ್ದೇನೆ. ಅಕ್ಷಯ್ ಅವರು ಏನಾದರೂ ತಪ್ಪು ಮಾಡಿದರೆ ಸಾಕ್ಷ್ಯ ಒದಗಿಸಿ ಇಲ್ಲವೇ ಕಾನೂನು ರೀತಿಯ ದಂಡ ವಿಧಿಸಿ ಅದರ ಬದಲು ಜನರ ಎದುರು ಅವಾಚ್ಯ ಶಬ್ದಗಳಿಂದ ಬೈಯುವುದು, ಮೊಬೈಲ್ ಕೀ ಕಸಿಯುವುದು ಮಾಡಬಾರದು. ಮೊಬೈಲ್ ಬಳಸಿದ್ದಾರೆ ಎಂದು ಸುಳ್ಳು ಹೇಳಿ ಅಕ್ರಮ ದಂಡ ವಸೂಲಿ ಮಾಡುವುದು ಸರಿಯಲ್ಲ. ಮೊಬೈಲ್ ಬಳಸಿದ್ದಕ್ಕೆ ಸಾಕ್ಷಿ ಕೊಡಿ ಎಂದು ಕೇಳಿದ್ದೇನೆ, ಈ ತನಕ ನೀಡಿಲ್ಲ. ಒಂದು ವೇಳೆ ಅಕ್ಷಯ್ ಅವರು ತಪ್ಪು ಮಾಡಿರುವುದನ್ನು ಸಾಕ್ಷ್ಯ ಸಮೇತ ಸಾಬೀತು ಮಾಡಿದರೆ ಬಹಿರಂಗವಾಗಿ ಕ್ಷಮೆ ಯಾಚಿಸುತ್ತೇವೆ. ಕಾನೂನು ರೀತಿಯ ಕ್ರಮಕ್ಕೂ ನಾವು ಬದ್ಧರಿದ್ದೇವೆ. ಒಂದು ವೇಳೆ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವಾಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪೊಲೀಸರ ವಿರುದ್ಧ ಹೋರಾಟಕ್ಕೆ ಅಣಿಯಾಗುವುದು ಅನಿವಾರ್ಯವಾಗುತ್ತದೆ ಎಂದು ಮಂಜುನಾಥ್ ನಾಯ್ಕ್ ಎಚ್ಚರಿಸಿದರು. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕಾರ್ಯಚಟುವಟಿಕೆ ಮಾಡಿದ್ದೇನೆ. ನನಗೆ ನನ್ನ ಕ್ಷೇತ್ರ ಇದೇನು ನಾನು ತಿಳ್ಕೊಂಡಿದ್ದೇನಲ್ಲ, ಎಲ್ಲೇ ಆಗಿರಲಿ, ಬಟ್ ಇಲ್ಲೇ ನನಗೆ ಅತಿ ಆತ್ಮೀಯರಿದ್ದಾರೆ, ಎಲ್ಲರೂ ಇದ್ದಾರೆ. ಸರ್ಕಾರ ನಮ್ಮದಿದೆ. ಸರ್ಕಾರ ಅಧಿಕಾರಿಗಳಿಗೆ ಬೇಕಾದಷ್ಟು ಸವಲತ್ತುಗಳನ್ನು ಕೊಟ್ಟಿದೆ, ನಿರ್ದೇಶನ ಕೊಟ್ಟಿದೆ, ಸರ್ಕ್ಯುಲರ್ ಇದೆ, ಪೊಲೀಸ್ ಇಲಾಖೆ ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ. ಆದರೆ ಇವರ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಏನಿದೆಯಲ್ಲ, ಇದು ಮನುಷ್ಯ ಸಹಿಸುವಂಥದ್ದಲ್ಲ. ಯಾಕಂತ ಹೇಳಿದರೆ, ಈಗ ನೀವು ಹೆಲ್ಮೆಟ್ ಹಾಕಲಿಲ್ಲ, ಅದು ತಪ್ಪು. ಅದು ಎಷ್ಟೋ ಸಲ ನನಗೆ ಫೋನ್ ಬಂದಿದೆ, ಸರ್ ನನ್ನ ಗಾಡಿ ಹಿಡಿದಿದ್ದಾರೆ. ನಾನು ಅವ್ರಿಗೆ ಕೇಳಿದ್ದೀನಿ, ಏನಾಯಿತು ಹೆಲ್ಮೆಟ್ ಹಾಕಲಿಲ್ಲ, ಪ್ಲೀಸ್ ದಂಡ ತುಂಬಿ. ಯಾಕಂದರೆ ನೀವು ಇವತ್ತು ದಂಡ ತುಂಬಿದ್ರೆ ನಾಳೆ ನಿಮ್ಗೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಬರ್ತದೆ. ಹಾಗಾಗಿ ನಾನು ಯಾವತ್ತಿಗೂ ಇವತ್ತಿನವರೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಅವರಿಗೆ ಬೇಕಾದರೆ ಈ ಪತ್ರಿಕೆ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವರಿಗೆ ಗೊತ್ತಿರ್ಬೋದು, ನಾನು ಇವತ್ತಿನವರೆಗೂ ಇನ್ನೂವರೆಗೂ ಯಾವುದೇ ಪೊಲೀಸರಿಗೆ ತಪ್ಪು ಮಾಡಿದವರ ಪರವಾಗಿ ಮಾತಾಡಿದ್ದೇ ಇಲ್ಲ. ಅಂತ ಹೇಳಿ ಪೊಲೀಸರು ತಪ್ಪು ಮಾಡಿದ್ರೂ ಅದನ್ನು ಸಹಿಸ್ಕೊಂಡು ಕೂತ್ಕೊಳ್ಳುವಂಥವನು ಅಲ್ಲ. ಇದು ಬೇಕಾದರೆ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತದೆ, ಎಲ್ಲಿ ಬೇಕಾದ್ರೆ ಇದು ತನಿಖೆ ಆಗಲಿ. ಈ ಒಂದು ಸತ್ಯನೇ ಇದ್ದದ್ದಿದ್ದರೆ ಅದಕ್ಕೆ ನಾನು ಯಾವ ಹಂತದವರೆಗೆ ಎಲ್ಲಿ ಬೇಕಾದರೂ ಕಾನೂನು ಪ್ರಕಾರ ಬರಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಒಂದು. ಎರಡನೇದಾಗಿ, ಈಗ ನೋಡಿ, ಪೊಲೀಸ್ ಮ್ಯಾನ್ಯುಯಲ್ ಅಂತ ಹೇಳಿ ಇರ್ತದೆ, ಅಂದರೆ ಅದಕ್ಕೆ ಅಲೈಡ್ ಲಾ. ಇದರಲ್ಲಿ ಏನು ಹೇಳ್ತಾರೆ, ಸಾರ್ವಜನಿಕರೊಡನೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಹೇಗಿರಬೇಕು, ಇದನ್ನೆಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇಟ್ಕೊಂಡಿರ್ತಾರೆ, ಓದಬೇಕು. ಇದನ್ನು ಓದ್ದೇಯ ಇವರು ಬಂದು ಅಧಿಕಾರದ ದರ್ಪ ದೌರ್ಜನ್ಯ ತೋರಿಸ್ತಾರೆ. ಇದು ಯಾವತ್ತಿಗೂ ಸಹಿಸುವಂಥದ್ದಲ್ಲ. ನೋಡಿ, ಈಗ ನಮ್ಮ DG ಅವರು 21/10/2025 ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ವರ್ತಿಸುವ ರೀತಿಯ ಪರಿಣಾಮಕಾರಿ ಕಾನೂನು ಜಾರಿ ಮತ್ತು ಸಮುದಾಯದ ಜೊತೆಗಿನ ಉತ್ತಮ ಬಾಂಧವ್ಯವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯವಾಗಿದೆ. ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸುವಾಗ ನಾಗರಿಕರೊಂದಿಗೆ ಸೌಜನ್ಯದಿಂದ ಮತ್ತು ಗೌರವದಿಂದ ವರ್ತಿಸಬೇಕು. ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಮತ್ತು ಘನತೆ ಎದ್ದು ಕಾಣಬೇಕು. ಸಕಾರಾತ್ಮಕ ಮತ್ತು ವ್ಯಕ್ತಿಪರ ನಡವಳಿಕೆಯು ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಮೇಲಿನ ನಂಬಿಕೆ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತದೆ. ಇವರೆಲ್ಲ ಪೊಲೀಸ್ ಇಲಾಖೆಯ ಮೇಲಿನ ಗೌರವ ಹೆಚ್ಚಿಸ್ತಾ ಇದ್ದಾರಾ ಅಥವಾ ತುಳಿತಾ ಇದ್ದಾರಾ? ಈಗ ನೋಡಿ, ನಾವು ಕೆಲವೊಂದು ಪತ್ರಿಕೆಯಲ್ಲಿ, ಕೆಲವೊಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ, ಕೆಲವೊಂದು ಪತ್ರಿಕೆಯಲ್ಲಿ, ಸ್ಟೇಟ್ ಲೆವೆಲ್ ಪತ್ರಿಕೆಯಲ್ಲಿ ಕಾರ್ಟೂನ್ ಇದರಲ್ಲಿ ನೋಡ್ತೇವೆ. ಪೊಲೀಸರನ್ನ ಹೇಗೆ ತೋರಿಸ್ತಾರೆ ಅಂದರೆ,
ಒಂದು ಹೊಟ್ಟೆ ಮಾಡೋದು, ಮೀಸೆ ಮಾಡ್ಕೊಳ್ಳೋದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಅವರನ್ನ ಕಾರ್ಟೂನ್ನಲ್ಲಿ ಯಾವ ರೀತಿ ತೋರಿಸ್ತಾರೆ. ನಮಗೆ ಅತಿ ಮುಖ್ಯವಾಗಿ ಇರಬೇಕಾಗಿದ್ದು ಪೊಲೀಸ್ ಇಲಾಖೆ, ಆದರೆ ಪೊಲೀಸ್ ಇಲಾಖೆಯನ್ನ ಈ ರೀತಿ ಅಪಹಾಸ್ಯಕ್ಕೆ ಈಡು ಮಾಡ್ತಾ ಇದ್ದಾರೆ. ಇದು ಕಾರಣ ಯಾರು? ಧಾರೇಶ್ವರದ ಅಕ್ಷಯ್ ನಾಯ್ಕ್ ಮಾತನಾಡಿ, ಮೇ 8ರ ಸಂಜೆ 6:50 ಗಂಟೆಗೆ ಹೆಗಡೆ ಕ್ರಾಸ್ನಿಂದ ತನ್ನ ಮನೆಯಾದ ಧಾರೇಶ್ವರ ಕಡೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿರುವಾಗ ಗಿಫ್ಟ್ ಸರ್ಕಲ್ ಬಳಿ ನನ್ನ ಸ್ಕೂಟರ್ ತಡೆದ PSI ಖಾದರ್ ಬಾಷಾ ಅವರು ಸಾರ್ವಜನಿಕರ ಎದುರು ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಂತ ಅವಮಾನಕಾರಿ ರೀತಿಯಲ್ಲಿ ದುರ್ವರ್ತನೆ ತೋರಿದ್ದಾರೆ. ನಾನು ಹೆಲ್ಮೆಟ್ ಧರಿಸದ ಕಾರಣ ದಂಡ ವಿಧಿಸುವುದು ಕಾನೂನುಬದ್ಧವಾದರೂ ಯಾವುದೇ ದೃಢವಾದ ಸಾಕ್ಷ್ಯವಿಲ್ಲದೆ ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ ಎಂಬ ಸುಳ್ಳು ಆರೋಪವನ್ನು ಕೂಡ ಹೊರಿಸಿ ಒಟ್ಟು 3,000 ರೂಪಾಯಿ ದಂಡ ವಿಧಿಸಿದರು. ಅದರಲ್ಲೂ 1,000 ರೂಪಾಯಿ ನಗದು ರೂಪದಲ್ಲಿ ಯಾವುದೇ ಅಧಿಕೃತ ದಾಖಲೆ ನೀಡದೆ ಪಡೆದುಕೊಂಡಿದ್ದಾರೆ. 2,000 ರೂಪಾಯಿ ಹಣವನ್ನು ಫೋನ್ ಪೇ ಮೂಲಕ ಒತ್ತಾಯಪೂರ್ವಕವಾಗಿ ಪಡೆದಿದ್ದಾರೆ. ಆದರೆ ರಸೀದಿಯನ್ನು ಕೇವಲ 2,000 ರೂಪಾಯಿಗೆ ಮಾತ್ರ ನೀಡಿದ್ದಾರೆ. ಇದು ಅವರ ಅಕ್ರಮ ವಸೂಲಿ ಹಾಗೂ ಭ್ರಷ್ಟಾಚಾರದ ಲಕ್ಷಣವನ್ನ ತೋರಿಸುತ್ತದೆ. ಈ ಬಗ್ಗೆ ನನ್ನ ಸ್ನೇಹಿತರಾದ ಮಂಜುನಾಥ್ ಎಲ್ ನಾಯ್ಕ್ ಬಳಿ ಕೇಳಿಕೊಂಡಾಗ ನನ್ನ ಬೆಂಬಲಕ್ಕೆ ಅವರು ನಿಂತಿದ್ದಾರೆ. ಅಮಾಯಕರ ಮೇಲೆ ದರ್ಪ ತೋರುವ ಇಂಥ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮವಾಗಬೇಕೆಂದು ಆಗ್ರಹಿಸಿದರು. ಲಾಸ್ಟ್ ವೀಕ್ ಶುಕ್ರವಾರ ಸಂಜೆ ನಾನು ಈ ಹೆಗಡೆ ಕ್ರಾಸಿಂದ ಧಾರೇಶ್ವರಕ್ಕೆ ಸಂಜೆ 6:30 ಸುಮಾರಿಗೆ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೆ. ನಾನು ಮತ್ತೆ ನನ್ನ ಸ್ನೇಹಿತ ವಿನೋದ್ ಅಂತ ಹೊನ್ನವರದವರು, ನಾವಿಬ್ರು ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ 2 ಕಾನ್ಸ್ಟೇಬಲ್ ಮತ್ತೆ ಒಂದು PSI 3 ಜನ ಇಲ್ಲೇ ಮಾಸ್ತಿ ಇದ್ರ ಹತ್ರ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ರೈಲ್ವೆ ಬ್ರಿಡ್ಜ್ ಕೆಳಗಡೆ ವೆಹಿಕಲ್ ಚೆಕ್ ಮಾಡ್ತಾ ಇದ್ರು. ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ, ಯಾರ್ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ ಅದನ್ನ ಚೆಕ್ ಮಾಡ್ತಾ ಇದ್ರು. ನಾನು ಹೋಗ್ತಿರ್ಬೇಕಾದ್ರೆ ಇವ್ರು PSI ಅವರು ನನಗೆ ಅಡ್ಡಗಟ್ಟಿ ಮಧ್ಯ ರಸ್ತೆಯಲ್ಲಿ ಬಂದು ನನಗೆ ಅಡ್ಡಗಟ್ಟಿ, ಎಲ್ಲಿ ಹೋಗ್ತಾ ನೀನು, ಸೈಡ್ ತಗೊಳ್ಳೋ, ಗಾಡಿ ಸೈಡ್ ತಗೊಳ್ಳೋ ಲೋಫರ್ ಅಂತ ನನಗೆ ಕೆಟ್ಟ ಶಬ್ದದಲ್ಲಿ ಅದು ಇದು ನಿಂದಿಸಿ ನನ್ನ ಕೈ ಹಿಡಿದು ಬಲಗೈಯನ್ನು ಹಿಡಿದು ಸೈಡ್ ತಗೊಂಡ್ರು ಗಾಡಿನ. ನಾನು ಸರ್ ತಗೊಳ್ತಿದ್ದೇನೆ ಅಂತ ಹೇಳ್ತಾ ಇದ್ರು ಕೂಡ ಅವರು ನನ್ನ ಮೇಲೆ ಬಲ ಪ್ರದರ್ಶನ ಮಾಡಿ ಗಾಡಿ ಸೈಡ್ ತಗೊಂಡ್ರು. ಆಮೇಲೆ ನನ್ನ ಶರ್ಟ್ ಕಿಶೆಲ್ಲಿರುವಂಥ ಮೊಬೈಲನ್ನು ಕಸಿಲಿಕ್ಕೆ ಬಂದರು. ನಾನು ಅದನ್ನು ತೆಗೆದು ಪ್ಯಾಂಟ್ ಕಿಶೆಲ್ ಹಾಕೊಂಡೆ. ಆಮೇಲೆ ಸ್ಕೂಟಿ ಚಾವಿ ಕಸಿಲಿಕ್ಕೆ ಬಂದರು, ಅದನ್ನು ತೆಕ್ಕೊಂಡೆ ನಾನು. ಅವಾಗ ನನಗೆ ನನ್ನ ಹತ್ರನೇ ನಾಟಕ ಮಾಡ್ತಾರ ನೀನು ಹೆಲ್ಮೆಟ್ ಹಾಕಲಿಲ್ಲ, ನೀನು 1 to 2 ಫೈನ್ ಆಗ್ತಾ ಹೇಳಿ ನಾನು ಮೊಬೈಲ್ ಬಳಸ್ತಿದ್ದೆ ಮತ್ತೆ ಹೆಲ್ಮೆಟ್ ಹಾಕಿಲ್ಲ ಅನ್ನೋದು ಎರಡನ್ನೂ ಸೇರಿಸಿ 2,000 ರೂಪಾಯಿ ದಂಡ ಹಾಕೋದು. ನಾನು ಹೆಲ್ಮೆಟ್ ಹಾಕದೇ ಇರೋದು ಸತ್ಯ ಆಗಿತ್ತು, ಆದರೆ ಮೊಬೈಲನ್ನು ಬಳಸ್ತಿರ್ಲಿಲ್ಲಾಗಿತ್ತು. ಆಮೇಲೆ 2,000 ರೂಪಾಯಿ ಫೈನು ನನಗೆ ಒಂದು ಅವ್ರದ್ದು ಸ್ವೈಪಿಂಗ್ ಮಷೀನಲ್ಲಿ ಇದು ಕೊಟ್ಟರು, ಫೋನ್ ಪೇಲಿ ಪೇ ಮಾಡುವಂತ. ನಾನು ಅದನ್ನು ಪೇ ಮಾಡಿದೆ. ಆಮೇಲೆ ಮತ್ತೊಂದು 1,000 ಎಕ್ಸ್ಟ್ರಾ ಬೇರೆ ಚಾರ್ಜ್ ಇದೆ ಅಂತ ಹೇಳಿ ನನ್ನ ಹತ್ರ ಕೇಳಿದ್ರು. ನನ್ನ ಫೋನ್ ಪೇ ದುಡ್ಡು ಇರದೇ ಇರೋದ್ರಿಂದ ನನ್ನ ಸ್ನೇಹಿತ ವಿನೋದ್ನ ಹತ್ರ ಇಸ್ಕೊಂಡು ಅವ್ರು ಕೊಟ್ಟೆ. ಅವ್ರು ಕೊಟ್ಟಾದ ನಂತರ ರಿಸೀಟ್ ಕೊಡ್ತೇನೆ ಹೇಳಿ ನನಗೊಂದು ರಿಸೀಟ್ ಕೊಟ್ಟರು. ಅದರಲ್ಲಿ ಬರೀ 2,000 ರೂಪಾಯಿ ಇತ್ತು. ಇವರು ನನ್ನ ಹತ್ರ 2,000 ರೂಪಾಯಿ ಫೋನ್ ಪೇ ಮತ್ತು 1,000 ರೂಪಾಯಿ ಕ್ಯಾಶನ್ನು ತಗೊಂಡಿದ್ರು. 3,000 ರೂಪಾಯಿ ರಿಸೀಟ್ ಕೊಡಬೇಕಿತ್ತು, ಆದರೆ ಬರೀ 2,000 ರೂಪಾಯಿದಷ್ಟೇ ರಿಸೀಟ್ ಕೊಟ್ಟರು. ನಾನು ಅದಕ್ಕೇನು ಮಾತಾಡಲಿಲ್ಲ. ಆಮೇಲೆ ಆಯಿತು ಹೋಗು ಗಾಡಿ ಮುಖ ತಗೊಂಡು ಹೋಗು ಅಂತಂದ್ರು. ನಾನು ಅದಕ್ಕೂ ಏನು ಮಾತಾಡಲಿಲ್ಲ, ನಾನು ಸುಮ್ಮನೆ ಬಂದೆ. ಬಂದ ನಂತರ ಏನೇನು ನನ್ನ ಮೇಲೆ ಏನು ದೌರ್ಜನ್ಯ ನಡೀತು, ಒಂದು ಘಟನೆ ನಡೀತಲ್ಲ, ಅದನ್ನ ಪ್ರತಿಯೊಂದು ಒಂದು ಪತ್ರದಲ್ಲಿ ಬರೆದು ನಾನು SP ಸಾಹೇಬ್ರಿಗೆ ಮೇಲ್ ಮಾಡಿದೆ ಮತ್ತು ಅವ್ರು ವಾಟ್ಸಪ್ಗೂ ಕಳಿಸಿದೆ. ಅದಾದ ನಂತರ CPI ಸಾಹೇಬ್ರು ಮತ್ತೆ DYSP ಸಾಹೇಬ್ರು ಫೋನ್ ಮಾಡಿದ್ರು. ಸ್ಟೇಷನ್ಗೆ ಬಂದು ಏನೇನಾಯಿತು ಹೇಳಿ, ನೀವು CPI ಅವ್ರ ಹತ್ರ ನಿಮ್ಮ ಏನೇನು ನಡೀತೋ ಆ ದಿನ ಘಟನೆ ಅದನ್ನು ಹೇಳಿ ಅಂತಂದ್ರು. ನಾನು ಶನಿವಾರ ದಿನ ಸಂಜೆಗೆ CPI ಅವರು ಫೋನ್ ಮಾಡಿ ನನ್ನ ಕರೆದ್ರು. ನಾನು 6:30 ಸುಮಾರು ಹೋಗಿದ್ದೆ ಸ್ಟೇಷನ್ಗೆ. ಅವಾಗ CPI ಅವರು ಏನೇನಾಯ್ತು ಕೇಳಿದ್ರು. ಅದನ್ನೆಲ್ಲ ನಾನು ಮತ್ತೆ ನನ್ನ ಹಿಂದ್ಗಡೆ ಕುತ್ಕೊಂಡಿರುವಂತ ಸ್ನೇಹಿತ ವಿನೋದ್ ಇಬ್ರು ಸೇರಿ ಹೋಗಿ ನಮ್ಗೆ ಏನೇನಾಯ್ತು, ಅವತ್ತು ಏನೇನು ಮಾಡಿದ್ರು PSI ಅವರು ಅದನ್ನೆಲ್ಲ ಹೇಳಿದ್ವಿ. ಮತ್ತೆ ಅವರು ನಮ್ಮ ಸ್ಟೇಟ್ಮೆಂಟ್ ಅನ್ನು ತಗೊಂಡ್ರು, ಏನೇನು ನಡೆದಿದೆ ಅದನ್ನ ಸ್ಟೇಟ್ಮೆಂಟ್ ತಗೊಂಡು ನಮ್ಮನ್ನ ಕಳಿಸಿದ್ರು. ಅದಾದ ನಂತರ ನಾನು MLA ಸರ್ಗೆ ಇದ್ರ ಬಗ್ಗೆ ಎಲ್ಲ ತಿಳಿಸಿದೆ. ಮತ್ತೆ ಅವರು ಏನೇನು ನನಗೆ ತೊಂದರೆ ಕೊಟ್ಟರು, ನನಗೆ ಏನೇನು ಕೆಟ್ಟ ಶಬ್ದದಲ್ಲಿ ಬೈದ್ರು, ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಅದನ್ನೆಲ್ಲ MLA ಸರ್ಗೆ ಹೇಳಿದೆ. ಅವರು ಈಗ ಇವತ್ತು ಪ್ರೆಸ್ ಮೀಟ್ ಕರೀವ ಅವ್ರಿಗೂ MLA ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ CPI ಅವ್ರಿಗೆ DYSP ಅವ್ರಿಗೆಲ್ಲ ಮಾತಾಡಿದ್ರು. ಈ ಥರ ಮಾಡೋದು ಸರಿಯಲ್ಲ, ಈಗ ಏನೋ ತಪ್ಪಾಗಿದ್ರೆ ದಂಡ ಹಾಕಿ, ಅದನ್ನ ಬಿಟ್ಟು ನೀವು ಪಬ್ಲಿಕ್ ಎದುರುಗಡೆ ಸಿಕ್ಕಾಪಟ್ಟಿ ಬೈಯುವುದು, ಮೈಮೇಲೆ ಕೈ ಹಾಕುವುದು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಹರೀಶ್ ಶೇಟ್, ಕಾಂಗ್ರೆಸ್ ಮುಖಂಡ ಗಜು ನಾಯ್ಕ್ ಅಳವೆಕೋಡಿ, ಪ್ರಮುಖರಾದ ಸಂದೇಶ್ ಶೆಟ್ಟಿ, ಸುರೇಶ್ ಹರಿಕಂತ್ರ, ಈಶ್ವರ ಮುಕ್ರಿ, ಗೋಪಾಲ್ ನಾಯ್ಕ್ ಮೂರೂರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.